ಅಪ್ಪ ಅಪ್ಪ ಎದ್ದಾಳಪ್ಪ, ಇವತ್ತು ಸ್ಕೂಲ್ ಫೀ ಕಟ್ಟೋಕ್ಕೆ ಲಾಸ್ಟ್ ಡೇಟು. ಇವತ್ತು ಕಟ್ಟಿಲ್ಲ ಅಂದರೆ ಟೀಚರ್ ನನ್ನ ಕ್ಲಾಸಿಂದ ಹೊರಗಾಕ್ತಾರೆ, ಎಲ್ರ ಮುಂದೆ ಅವಮಾನ ಮಾಡ್ತಾರೆ. ಬರೀ ನೀನು ನನ್ನನ್ನು ಬಯಸೋದೇ ಆಯ್ತು. ದುಡ್ಡು ಕೊಡು, ಎದ್ದಾಳಪ್ಪ ಎದ್ದಾಳಪ್ಪ. ರೀ ಎದ್ದೇಳ್ರಿ, ಸಂಘಕ್ಕೆ ದುಡ್ಡು ಕಟ್ಬೇಕು, ಸಂಘಕ್ಕೆ ದುಡ್ಡು ಕೊಡ್ರಿ. ಇವತ್ತು 3 ಸಂಘ ಇರೋದು. ಸಂಘಕ್ಕೆ ದುಡ್ಡು ಕಟ್ಟಿಲ್ಲ ಅಂದರೆ ಎಲ್ಲರೂ ಮನೆ ಬಾಗ್ಲಿಗೆ ಬಂದು ನಿಂತ್ಕೊಂತಾರೆ. ನಿಮ್ಗಂತೂ ಒಂಚೂರು ಜವಾಬ್ದಾರಿ ಅನ್ನೋದೇ ಇಲ್ಲ. ಬೆಳಿಗ್ಗೆ ಏನು ತಲೆ ತಿಂತೀರಾ? ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಲ್ಲ. ಇದ್ಯಾವುದೋ ಆಫೀಸಿಂದ ಮ್ಯಾನೇಜರ್ ಮೆಸೇಜ್ ಮಾಡಿದ್ದಾನೆ, ಇವತ್ತಿನ ಕೆಲಸ ಎಲ್ಲನೂ ಬೇಗ ಮುಗಿಸ್ಬಿಡ್ಬೇಕು, ಇಲ್ಲ ಅಂದರೆ ನೆಕ್ಸ್ಟ್ ತಿಂಗಳು ನಿನ್ನ ಸ್ಯಾಲ್ರಿ ಬರುತ್ತೋ ಇಲ್ಲೋ ಅನ್ನೋದೇ ಡೌಟು. ಏನು ಗುರು ಇಂಥ ಲೈಫು. ಇತ್ಲಾಗೆ ಮಕ್ಕಳು ಬಂದು ತಲೆ ತಿಂತಾರೆ, ಹೆಂಡ್ತಿ ಬಂದು ತಲೆ ತಿಂತಾರೆ, ಆ ಕೆಲ್ಸಕ್ಕೆ ಹೋದರೆ ಆ ಬಾಸ್ ಬಂದು ತಲೆ ತಿಂತಾರೆ. ಎಂಥ ಲೈಫ್ ಗುರು. ನಾನು ಯಂಗ್ ಏಜ್ ಇರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಡಿಸಿಷನ್ ತಾಣಬೇಕಿತ್ತು. ಅವತ್ತು ಮಾಡಿರೋ ತಪ್ಪು ನನಗೆ ಇವತ್ತು ಕಷ್ಟ ಕೊಡ್ತಾ ಇದೆ. ಇತ್ಲಾಗೆ ಏನಾದರೂ ಹೊಸ ವಿಷಯ ಕಲ್ತ್ಕೊಂಡು ಬೇರೆ ಕೆಲ್ಸಕ್ಕೆ ಹೋಗೋಣ ಅಂದರೆ ಹೊಸ ವಿಷಯ ತಲೆಗೂ ಹೋಗಲ್ಲ. ಇತ್ಲಾಗ ಹಳೆ ಕೆಲಸದಲ್ಲಿ ನಾನು ಮಾಡ್ತಿದ್ದ ಕೆಲಸನ ಸಣ್ಣ ಹುಡುಗರು ಇವತ್ತು ಮಾಡ್ತಾ ಇದ್ದಾರೆ. ಈ ಕೆಲಸ ನನಗೆ ಗ್ಯಾರಂಟಿನೋ ಇಲ್ಲೋ ಅದು ಗೊತ್ತಿಲ್ಲ. ತಿಂಗ್ಳೆಂಡ್ ಬಂದ ತಕ್ಷಣ EMI ಅಂತ ಇರೋ ಬರೋ ದುಡ್ಡೆಲ್ಲನೂ ಹಂಗೆ ಖಾಲಿಯಾಗಿ ಹೋಗುತ್ತೆ. ನನಗೆ ನೋಡಿದ್ರೆ ಶುಗರು BP ಎಲ್ಲ ಜಾಸ್ತಿ ಆಗಿದೆ. ಏನಾದರೂ ಒಂದ್ಸಲ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ 4-5 ಲಕ್ಷ ಬೇಕಾಗುತ್ತೆ. ನಾನು ಮತ್ತೆ ಈ 4-5 ಲಕ್ಷನ ಯಾರ ಹತ್ರ ಕೇಳಕ್ಕೆ ಹೋಗೋಣ? ಇಂಥ ಜೀವನ ಯಾರಿಗೂ ಬೇಡ ಗುರು, ನನ್ನ ಶತ್ರುಗೂ ಬೇಡ ಇಂಥ ಜೀವನ. ಇಂಥ ಜೀವನ ಬದುಕೋದ್ಕಿನ್ನ ವಿಷ ಕುಡಿಯೋದೇ ಬೆಟ್ರು. ಈ ಲೋನ್ ಕಟ್ಟಿ ನನಗಂತೂ ನೆಮ್ಮದಿನೇ ಇಲ್ಲ. ಯಾವ ಸಂಬಂಧಿಕರು ಮನೆಗೆ ಹೋಗೋಕ್ಕಾಗ್ತಿಲ್ಲ, ಫ್ರೆಂಡ್ ಜೊತೆ ಎಲ್ಲನೋ ಹೊರಗಡೆ ಹೋಗೋಣ ಅಂದರೆ ಟೈಮೂ ಸಿಗ್ತಾ ಇಲ್ಲ. ಅವತ್ತು ನಾನು ನನ್ನ ಲೈಫ್ನ ನೆಗ್ಲೆಕ್ಟ್ ಮಾಡಿದ್ಕೆ ಇವತ್ತು ನನಗೆ ಎಂಥ ಪರಿಸ್ಥಿತಿ ಬಂದಿದೆ. ನಿಮಗೂ ಈ ಥರ ಲೈಫ್ನ ಜೀವಿಸೋಕ್ಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮಗೆ ನಂತರ ಲೈಫು ಮತ್ತೆ ವಾಪಸ್ ಬರೋಕ್ಕೆ ಚಾನ್ಸೇ ಇಲ್ಲ. ನಮ್ಮ ಯಂಗ್ ಜನ್ರೇಷನ್ ಅವರ ಥಿಂಕಿಂಗ್ ಹೆಂಗಿರುತ್ತೆ ಅಂದರೆ, ಇವತ್ತು ದುಡಿಯೋದು, ಇವತ್ತೇ ಖಾಲಿ ಮಾಡೋದು. ಇನ್ವೆಸ್ಟ್ಮೆಂಟ್ ಅನ್ನೋ ಒಂದು ವರ್ಡ್ ಎತ್ತಿದ್ರೆ ಅವ್ರಿಗಿದು ಯಾವುದೋ ಕೆಟ್ಟ ಮಾತು ಅನ್ಸುತ್ತೆ. ಇದ್ರ ಬಗ್ಗೆ ಅವರು ಯೋಚನೆ ಕೂಡ ಮಾಡಲ್ಲ. ಇನ್ನು ರಿಟೈರ್ಮೆಂಟು ಇವೆಲ್ಲ ಮಾತಾಡಿದ್ರೆ, ಗುರು ಯಾಕೆ ಗುರು ಇವೆಲ್ಲ ಥಿಂಕ್ ಮಾಡ್ತೀಯಾ, ಅಷ್ಟು ದೂರದ ಯೋಚನೆ ಮಾಡ್ತೀಯಾ, ಅಷ್ಟೊತ್ತಿಗೆ ಇರೋರು ಯಾರೋ ಸಾಯೋರು ಯಾರೋ, ಫಸ್ಟ್ ಇವತ್ತಿನ ಯೋಚನೆ ಮಾಡು ಅಂತ ಹೇಳ್ತಾರೆ. ಅವ್ರದ್ದು ಮೇನ್ ಫೋಕಸ್ ಏನಿರುತ್ತೆ ಅಂದರೆ, ಸ್ಕೂಲು ಕಾಲೇಜಲ್ಲಿ ಏನೇನು ಮಾಡೋಕ್ಕಾಗಿರಲ್ಲ ಅದನ್ನು ಸ್ಯಾಲ್ರಿ ಬಂದರೆ ಮಾಡಬೇಕು ಅನ್ನೋದ್ರಲ್ಲಿರುತ್ತೆ. ಒನ್ಸ್ ಅವ್ರ ಕೈಲಿ ಸ್ಯಾಲ್ರಿ ಬರೋಕ್ಕೆ ಸ್ಟಾರ್ಟ್ ಆದರೆ ಅವ್ರು ಏನು ಮಾಡ್ತಾರೆ, ಫಸ್ಟು ಸ್ಕೂಲು ಕಾಲೇಜಲ್ಲಿ ಏನು ಮಾಡೋಕ್ಕಾಗಿಲ್ಲ ಅದು ಇವಾಗ ಮಾಡ್ತಾರೆ. ಅಂದರೆ ಒಂದೊಳ್ಳೆ ಬೈಕ್ ತಗೊಳೋದು, ಒಂದೊಳ್ಳೆ ಮೊಬೈಲ್ ತಗೊಳೋದು, ಶಾಪಿಂಗ್ ಮಾಡೋದು, ಟ್ರಿಪ್ ಹೋಗೋದು, ಇದ್ಯಾವುದನ್ನು ಸ್ಕೂಲು ಕಾಲೇಜಲ್ಲಿ ಮಾಡೋಕ್ಕಾಗಿರಲ್ಲ. ಯಾಕಂದರೆ ಕೈಯಲ್ಲಿ ದುಡ್ಡು ಇರಲಿಲ್ಲ. ಇವಾಗ ಸಂಬಳ ಬರೋ ಕಾರಣದಿಂದ ಕೈಯಲ್ಲಿ ದುಡ್ಡು ಬರ್ತಾ ಇದೆ. ಇವಾಗ ಎಲ್ಲನೂ ಮಾಡ್ಬೇಕಂತ ಆಸೆ ಬರುತ್ತೆ. ಬೈಕ್ ತಗೊಳ್ಬೇಕಂದ್ರೆ 1-1.5 ಲಕ್ಷ ದುಡ್ಡು ಇರಬೇಕು. ಮೊಬೈಲ್ ತಗೊಳ್ಬೇಕಂದ್ರೂ ದುಡ್ಡು ಇರಬೇಕು. ಸಂಬಳದಿಂದ ಇದೆಲ್ಲ ತಗೊಳಕ್ಕಾಗಲ್ಲ, ಜೋಡಿಸಿ ತಗೊಳ್ಬೇಕಾಗತ್ತೆ. ಅಲ್ಲಿವರೆಗೂ ಯಾರು ವೆಯ್ಟ್ ಮಾಡಲ್ಲ. ಅದಕ್ಕೆ ಏನ್ ಮಾಡ್ತಾರೆ, EMI ಹಿಂದೆ ಹೋಗ್ತಾರೆ. ಬೈಕ್ ಲೋನ್, ಮೊಬೈಲ್ ಲೋನ್, ಪರ್ಸನಲ್ ಲೋನ್ ಅಂತ EMI ಹಿಂದೆ ಹೋಗ್ತಾರೆ. ಬಟ್ ಈ EMI ಮತ್ತು ಸಾಲಗಳು ಇವ್ರ ಜೀವನನ ಕಟ್ಟಾಕ್ಬಿಡುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಈ ಜೀವನನೇ ಬೇಡ ಅನಿಸ್ಬಿಡುತ್ತೆ. ನಾವು ಅವಾಗಲೇ ವಿಡಿಯೋ ನೋಡ್ದಂಗೆ ಹೆಂಡತಿ ಮಕ್ಕಳು ಇವ್ರು ಯಾರು ನಮ್ಮ ಲೈಫಲ್ಲಿ ಬೇಡವೇ ಬೇಡ ಅನಿಸ್ಬಿಡುತ್ತೆ. ಅದಕ್ಕೇನೆ ತುಂಬಾ ಜನ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ತುಂಬಾ ಜನ ತಿಳಿದಂತರು ಹೇಳ್ತಾರೆ, ಈ 20 ವಯಸ್ಸು ಇದೆಯಲ್ಲ, 20ರಿಂದ 25 ವಯಸ್ಸು ನಮ್ಮ ಜೀವನದ ಅತಿ ಅಮೂಲ್ಯವಾದ ವಯಸ್ಸು. ಇದನ್ನ ನಾನು ಗೋಲ್ಡನ್ ಇಯರ್ ಅಂತ ಕರಿತೀನಿ. ಈ ಇಯರ್ ಅಲ್ಲಿ ಏನಾದರೂ ನಮಗೆ ಬುದ್ಧಿ ಬಂದ್ಬಿಟ್ರೆ ನಮ್ಮ ಲೈಫು ಯಾವ ತರ ಚೇಂಜ್ ಆಗುತ್ತೆ ಅಂದ್ರೆ ಯಾರು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ನೀವು ಸಮೇತ ಊಹೆ ಮಾಡ್ಕೊಂಡಿರಲ್ಲ. ಅದಕ್ಕೇನೆ ಈ ಏಜು ತುಂಬಾ ಮುಖ್ಯ. ಈ ಏಜ್ ಅಲ್ಲಿ ನಾವು ತಗೊಳ್ಳೋ ಡಿಸಿಷನ್ ಕೂಡ ಅಷ್ಟೇ ಮುಖ್ಯ. ಯಾಕಂತ ನಿಮ್ಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಇಬ್ರು ಫ್ರೆಂಡ್ಸ್ ಇರ್ತಾರೆ, ಒಬ್ಬ ರವಿ, ಇನ್ನೊಬ್ಬ ಅಮಿತ್ ಅಂತ. ರವಿ ಏನ್ ಮಾಡ್ತಿರ್ತಾನೆ, ರವಿ ನಮ್ಮಂತದ್ದು ಯಾವುದೋ ಯೂಟ್ಯೂಬ್ ಚಾನಲ್ ನೋಡ್ತಿರ್ತಾನೆ, ಇನ್ವೆಸ್ಟ್ಮೆಂಟ್ ಬಗ್ಗೆ, ಸೇವಿಂಗ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾನೆ. ಅದೇ ಅಮಿತ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲ್ಲ. ಇಬ್ರಿಗೂ ಒಂದೇ ಟೈಮಲ್ಲಿ ಕೆಲಸ ಸಿಕ್ಕಿರುತ್ತೆ. ರವಿ ತಿಂಗಳ 5-5 ಸಾವಿರ SIP ಮಾಡ್ಕೊಂಡು ಬರ್ತಿರ್ತಾನೆ. ಅಮಿತ್ ಆ ಥರ ಮಾಡಲ್ಲ. ಅಮಿತ್ ಪ್ಲಾನೇ ಬೇರೆ ಇರುತ್ತೆ, ಅಮಿತ್ ಫ್ರೆಂಡ್ಸೇನೆ ಬೇರೆ ಥರ ಇರ್ತಾರೆ. ಅಮಿತ್ ನಾನು ಅವಾಗಲೇ ಹೇಳ್ದಂಗೆ ಕೆಲಸ ಸಿಕ್ಕ ತಕ್ಷಣ ಏನೇನು ಮಾಡ್ತಾರೆ ಅದೆಲ್ಲ ಮಾಡ್ತಿರ್ತಾನೆ. ಹೊಸ ಬೈಕ್ ತಗೊಳ್ತಾನೆ, ಹೊಸ ಫೋನ್ ತಗೊಳ್ತಾನೆ, ತಿಂಗಳಿಗೆ ಒಂದ್ಸಲ ಫ್ರೆಂಡ್ ಜೊತೆ ಟ್ರಿಪ್ ಹೋಗ್ತಿರ್ತಾನೆ. ಅವ್ನು ಅನ್ಕೊಂಡಂಗೆ ಅವ್ನ ಲೈಫ್ನ ಎಂಜಾಯ್ ಮಾಡ್ತಿರ್ತಾನೆ. ಅದೇ ರವಿ ಏನು ಮಾಡ್ತಾನೆ, ಅವನಿಗೆ ಬರ್ತಿರೋ ಸ್ಯಾಲ್ರಿನಲ್ಲಿ ಸ್ವಲ್ಪ ದುಡ್ಡನ್ನ ಮಾತ್ರ SIP ಮಾಡ್ಕೊಂಡು ಹೋಗ್ಬಿಡ್ತಾನೆ, ಅದ್ರ ಕಡೆ ತಲೆ ಕೆಡಿಸ್ಕೊಳಲ್ಲ. ಅಮಿತಿಗೆ ಏಜ್ ಆಗ್ತಾ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವನಿಗೆ 32 ವರ್ಷ ಆಗೋ ಅಷ್ಟೊತ್ತಿಗೆ ಇವನಿಗೆ ಲೈಫಲ್ಲಿ ಸೀರಿಯಸ್ನೆಸ್ ಬರುತ್ತೆ. ಯಾಕಂದರೆ ಆ ಟೈಮಲ್ಲಿ ಮನೆಗಳಲ್ಲಿ ಮದುವೆ ಮಾಡಿಬಿಟ್ಟಿರ್ತಾರೆ. ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಸೀರಿಯಸ್ನೆಸ್ ಬರೋದೇನೆ ಅದು 32ರಿಂದ 35 ವರ್ಷದಲ್ಲಿ. ಅದಕ್ಕಿಂತ ಮುಂಚೆ ನಮ್ಮ ಜನ ಲೈಫ್ನ ಎಂಜಾಯ್ ಮಾಡ್ಕೊಂಡು ಬಂದಿರ್ತಾರೆ. ಇವನಿಗೆ ಯಾವಾಗ ಆ ಸೀರಿಯಸ್ನೆಸ್ ಬರುತ್ತೆ, ಇವನು ಕೂಡ ರವಿ ಥರ 5-5 ಸಾವಿರ SIP ಮಾಡ್ಕೊಂಡು ಬಂದಿರ್ತಾನೆ. ಇವನಿಗೆ ಸಂಬಳ ಜಾಸ್ತಿ ಬರ್ತಿದ್ರು ಕೂಡ ಜಾಸ್ತಿ ಮಾಡೋಕ್ಕಾಗಲ್ಲ, ಯಾಕಂದರೆ EMIಗೆ ಆಲ್ರೆಡಿ ಅಟ್ಯಾಚ್ ಆಗಿದ್ದಾನೆ. ರವಿ ಇದ್ರ ಜೊತೆಗೆ ಅವ್ನ ಇನ್ವೆಸ್ಟ್ಮೆಂಟ್ನ ವರ್ಷದಿಂದ ವರ್ಷಕ್ಕೆ 10% ಜಾಸ್ತಿ ಮಾಡ್ಕೊಂಡು ಹೋಗ್ತಿರ್ತಾನೆ. ಅಂದರೆ 5,000 ಈ ತಿಂಗಳು ಇನ್ವೆಸ್ಟ್ ಮಾಡ್ತಾ ಇದ್ರೆ ಮುಂದಿನ ವರ್ಷ ಅದನ್ನು 5,500 ಈ ಥರ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇಬ್ಬರಿಗೂ 40 ವರ್ಷ ಆಗುತ್ತೆ. ರವಿ ಹತ್ರ 40 ವರ್ಷ ಆದಾಗ ಈ SIP ಅಮೌಂಟ್ ಎಷ್ಟಾಗಿರುತ್ತೆ ಗೊತ್ತಾ? ಅಂದರೆ ಅವನ ಹತ್ರ ಎಷ್ಟು ದುಡ್ಡು ಇರುತ್ತೆ ಗೊತ್ತಾ?
1 ಕೋಟಿ ಇರುತ್ತೆ. ಅದೇ ಅಮಿತ್ ಹತ್ರ ಎಷ್ಟಿರುತ್ತೆ ಗೊತ್ತಾ? ಇವನು ಸ್ಟೆಪ್ ಅಪ್ ಮಾಡ್ಕೊಂಡು ಹೋದ್ರೂ ಕೂಡ ಇವನ ಹತ್ರ ಕೇವಲ 12 ಲಕ್ಷ ಇರುತ್ತೆ. ಎಲ್ಲಿಯ 1 ಕೋಟಿ, ಎಲ್ಲಿಯ 12 ಲಕ್ಷ? ಇದಕ್ಕೆ ಹೇಳೋದು ಅರ್ಲಿ ಇನ್ವೆಸ್ಟ್ಮೆಂಟು ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಇದೇನು ಮಾಡುತ್ತೆ ಅಂದರೆ ನಮ್ಮ ದುಡ್ಡು ಬೆಳೀತಿರೋದು ನಮಗೆ ಗೊತ್ತೇ ಆಗಲ್ಲ. ಯಾಕಂದರೆ ಟೈಮ್ ಹೋಗ್ದಂಗೆ ನಮ್ಮ ದುಡ್ಡು ಬೆಳ್ಕೊಂತ ಹೋಗ್ತಾ ಇರುತ್ತೆ. ನಮ್ಗೆ ಯಾವುದೇ ರೀತಿ ಫೀಲೇ ಆಗಲ್ಲ. 5,000 ರೂಪಾಯಿ ಏನು ಲೆಕ್ಕಕ್ಕೆ ಇಲ್ಲ ಅನಿಸುತ್ತೆ ಫ್ಯೂಚರಲ್ಲಿ. ಅದಕ್ಕೆ ರೂಲ್ ನಂಬರ್ 1, ನಾವು ಇನ್ವೆಸ್ಟ್ ಮಾಡೋದನ್ನ ಬೇಗ ಸ್ಟಾರ್ಟ್ ಮಾಡಬೇಕು. ಎಷ್ಟು ಲೇಟ್ ಮಾಡ್ತೀವೋ ಅಷ್ಟು ಲಾಸ್ ಆಗುತ್ತೆ. ಈಗ ರವಿಗೆ ಸಿಕ್ಕಿದ್ದು 1 ಕೋಟಿನ, ಅಮಿತ್ ಸಿಕ್ಕಿದ್ದು 12 ಲಕ್ಷನ. ಅಮಿತ್ ಎಷ್ಟು ಲಾಸ್ ಮಾಡ್ಕೊಂಡ? ಆಲ್ಮೋಸ್ಟ್ 90 ಲಕ್ಷ ರೂಪಾಯಿ ಲಾಸ್ ಮಾಡ್ಕೊಂಡ. ರವಿ ಎಷ್ಟು ಲಾಭ ಮಾಡ್ದ? ಇವನಿಗೆ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ 90 ಲಕ್ಷ ರೂಪಾಯಿ ಲಾಭ ಮಾಡಿದ್ದಾನೆ. ಇವನು 40 ವರ್ಷಕ್ಕೆ ಬರೋ ಅಷ್ಟೊತ್ತಿಗೆ ಕೋಟ್ಯಾಧಿಪತಿ ಆಗಿದ್ದಾನೆ. ಅವನಿನ್ನೂ ಅದೇ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದಾನೆ. ರವಿ ಮನ್ಸು ಮಾಡಿದ್ರೆ ಇವಾಗ ಕೆಲಸ ಬಿಟ್ಬಿಟ್ಟು ಅವ್ನಿಗೆ ಇಷ್ಟ ಬಂದಿದ್ದು ಏನಾದರೂ ಮಾಡ್ಬೋದು. ಅಮಿತ್ ಆ ಥರ ಮಾಡೋಕ್ಕಾಗಲ್ಲ. ಆಮೇಲೆ ಇದ್ರ ಜೊತೆಗೆ ನಾವು ಲೈಫ್ನ ಪ್ಲಾನಿಂಗ್ ಕೂಡ ಮಾಡ್ಕೊಂಡು ಹೋಗ್ತಿರ್ಬೇಕು. ಇಲ್ಲಾಂದರೆ ಈ ದುಡ್ಡನ್ನ ನಾವು ಸೇವ್ ಮಾಡ್ಕೊಂಡು ಹೋಗೋದು ಕಷ್ಟ. ಎಕ್ಸಾಂಪಲ್ಲು, ನಾವು 6 to 12 ಮಂತ್ಸ್ದು ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರಬೇಕು. ಯಾಕಂದರೆ ಈಗ ನಮಗೆ ಇದ್ದಕ್ಕಿದ್ದಂಗೆ ಕೆಲಸ ಏನಾದರೂ ಚೇಂಜ್ ಆಗುತ್ತೆ, ಕೋವಿಡ್ ಅಂತ ಸಿಚುವೇಶನ್ ಬರುತ್ತೆ, ನಾಳೆ ಇದ್ದಕ್ಕಿದ್ದಂಗೆ ಏನಾದರೂ ಪ್ರಾಬ್ಲಮ್ ಆಗ್ಬೋದು, ನಮ್ಮ ಮನೇಲಿ ಏನಾದರೂ ಪ್ರಾಬ್ಲಮ್ ಬಂದುಬಿಡುತ್ತೆ. ಅವಾಗ ಏನು ಮಾಡ್ತೀವಿ ನಾವು? ಈ SIP ದುಡ್ಡನ್ನ ವಿಡ್ರಾ ಮಾಡೋಕೆ ಹೋಗ್ಬಿಡ್ತೀವಿ. SIP ಬೆಳೆಯೋಕ್ಕೆ ಬಿಡೋದೇ ಇಲ್ಲ. ಪ್ಲ್ಯಾನ್ ಮಾಡೋದು 20 ವರ್ಷಕ್ಕೆ, ಅದನ್ನು ಏನಾದರೂ ದುಡ್ಡು ನೋಡಿದ ತಕ್ಷಣ ಅದನ್ನು ವಿಡ್ರಾ ಮಾಡಿಬಿಡ್ತೀವಿ. ಆ ಥರ ಮಾಡಬಾರ್ದು. ಅಂದರೆ ನಾವೇನು ಮಾಡಬೇಕು? ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಿರ್ಬೇಕು. ಎಮರ್ಜೆನ್ಸಿ ಫಂಡ್ ಅಂದರೆ ನನಗೇನಾದರೂ ಇವಾಗ ತಿಂಗಳ 20,000 ಸಂಬಳ ಬರ್ತಾ ಇದ್ದರೆ ಯಾವಾಗಲೂ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಅಟ್ಲೀಸ್ಟ್ 5 ತಿಂಗಳದು ಅಥವಾ 6 ತಿಂಗಳದು ಸಂಬಳ ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು. ಅಂದರೆ 1 ಲಕ್ಷ ರೂಪಾಯಿ ಅಥವಾ 1,20,000 ರೂಪಾಯಿ ನನ್ನ ಬ್ಯಾಂಕ್ ಅಕೌಂಟಲ್ಲಿ ಇರಬೇಕು. ಅದನ್ನು ಇಂಥ ಎಮರ್ಜೆನ್ಸಿಗೆ ಯೂಸ್ ಮಾಡಬೇಕು. ಅದಕ್ಕೆ ಬಿಟ್ಟು ಬೇರೆ ಟೈಮಲ್ಲಿ ಟಚ್ಚು ಕೂಡ ಮಾಡಬಾರ್ದು. ಆ ದುಡ್ಡನ್ನ ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲೂ ಕೂಡ ಇನ್ವೆಸ್ಟ್ ಮಾಡಬಾರ್ದು. ಅವಾಗ ಏನಾಗುತ್ತೆ, ಈ ಥರ ಎಮರ್ಜೆನ್ಸಿ ಬಂದಾಗ ನಾವು ಆ ದುಡ್ಡನ್ನ ವಿಡ್ರಾ ಮಾಡ್ತೀವಿ, ಈ ದುಡ್ಡನ್ನ ವಿಡ್ರಾ ಮಾಡಲ್ಲ. ನಾವು ಬೆಳಿತಿರೋ ಮರನ ಕಟ್ ಮಾಡಲ್ಲ. ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮುಖ್ಯ. ಯಾಕಂದರೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಏನಾಗುತ್ತೆ, ಕಾಯಿಲೆ ಬೀಳೋದು ಮನುಷ್ಯ ಕಾಮನ್ನ. ಕಾಯಿಲೆ ಬಿದ್ವಿ, ನಮಗೇನೋ ಹುಷಾರಿರಲಿಲ್ಲ, ನಮ್ಮ ತಂದೆ ತಾಯಿಗೇನೋ ಹುಷಾರಿರಲಿಲ್ಲ ಅಂದಾಗ ಅವ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಅವಾಗ ನೀವು ದುಡ್ಡು ಕೊಡಬೇಕು. ಯಾರಿಗೆ? ಡಾಕ್ಟ್ರಿಗೆ ದುಡ್ಡು ಕೊಡಬೇಕು. ಅವಾಗ ಎಲ್ಲಿಂದ ಕೊಡ್ತೀರಾ? ನಿಮ್ಮ ಹತ್ರ ಇಲ್ಲ ಅಂದರೆ ಎಲ್ಲಿಂದ ಕೊಡ್ತೀರಾ? ಈ ಥರ ಇನ್ವೆಸ್ಟ್ಮೆಂಟ್ನ ವಿಡ್ರಾ ಮಾಡೇ ಕೊಡ್ಬೇಕು ತಾನೆ. ಪ್ರಾಣಕ್ಕಿಂತ ಏನು ಹೆಚ್ಚಲ್ಲ ಇದು ಫ್ಯೂಚರ್. ನೀವೇನು ಥಿಂಕ್ ಮಾಡ್ತೀರಾ ಅವಾಗ? ನಾನು ಇರ್ತೀನೋ ಇಲ್ಲ, ಫಸ್ಟು ಇರೋದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಏನು ಮಾಡ್ತೀರಾ? ಇನ್ವೆಸ್ಟ್ಮೆಂಟ್ನ ವಿಡ್ರಾ ಮಾಡ್ತೀರಾ. ಅದಕ್ಕೇ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಏನಾಗುತ್ತೆ, ವರ್ಷ ಪ್ರೀಮಿಯಂ ಪೇ ಮಾಡ್ತೀರಾ. ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿ ನೋಡ್ಕೊಳುತ್ತೆ, ಅದನ್ನು ಹಾಸ್ಪಿಟ್ಲ್ ಖರ್ಚೆಲ್ಲನೂ ಅದೇ ನೋಡ್ಕೊಳುತ್ತೆ. ನಾವೇನು ತಲೆ ಕೆಡಿಸ್ಕೊಳಂಗಿರಲ್ಲ. ಅವಾಗ ನನ್ನ ದುಡ್ಡು ಬೆಳೆಯೋಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಈ ದುಡ್ಡೆಲ್ಲ ಸೇವ್ ಮಾಡ್ತಿರೋದು ಯಾರಿಗೆ? ನಮ್ಮ ಫ್ಯಾಮಿಲಿಗೆ, ನಮ್ಮ ತಂದೆ ತಾಯಿಗೆ ಇರ್ಬೋದು ಅಥವಾ ನಮ್ಮ ಫ್ಯಾಮಿಲಿಗೆ ಇರ್ಬೋದು. ನಾಳೆ ಒಂದು ದಿವಸ ಇವ್ರ ಜೊತೆ ಚೆನ್ನಾಗಿರಬೇಕು ಅಂತ ನಾವು ಈ ದುಡ್ಡನ್ನ ಸೇವ್ ಮಾಡ್ತಿದ್ದೀವಿ. ಅಕಸ್ಮಾತ್ ನಾವೇ ಇಲ್ದಂಗಾದರೆ, ನೀವೇನೋ ಮನೆ ತಗೊಂಡಿರ್ತೀರಾ, ಹೋಮ್ ಲೋನ್ ಕಟ್ತಿರ್ತೀರಾ, ಸಮಥಿಂಗ್ ಏನೋ ಇರುತ್ತೆ, ನಿಮಗೆ ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಏನು ಬೇಕಾಗುತ್ತೆ? ನಾನು ಇಲ್ದಿದ್ದ ಟೈಮಲ್ಲಿ ನನ್ನ ಫ್ಯಾಮಿಲಿನ ಯಾರನ್ನ ಪ್ರೊಟೆಕ್ಟ್ ಮಾಡಬೇಕು. ನಾನು ಪ್ರೊಟೆಕ್ಟ್ ಮಾಡಬೇಕಂದ್ರೆ ಫ್ರೆಂಡ್ಸು, ಸಂಬಂಧಿಕರಿಗೆ ಹೇಳೋಕ್ಕಾಗಲ್ಲ ನನ್ನ ಫ್ಯಾಮಿಲಿ ನೋಡ್ಕೊಳ್ಳಿ ಅಂತ. ಅವ್ರು ಎಷ್ಟು ದಿವಸ ನೋಡ್ಕೊತಾರೆ? ಅದಕ್ಕೇ ನಮ್ಮ ಹತ್ರ ಒಂದು ಟರ್ಮ್ ಇನ್ಶೂರೆನ್ಸ್ ಇರಬೇಕು. ಟರ್ಮ್ ಇನ್ಶೂರೆನ್ಸು ಒನ್ ಆಫ್ ದ ಬೆಸ್ಟ್ ಇನ್ಶೂರೆನ್ಸು, ಚೀಪೆಸ್ಟ್ ಇನ್ಶೂರೆನ್ಸು. ಟರ್ಮ್ ಇನ್ಶೂರೆನ್ಸ್ ಅಂತ ಬಂದರೆ ನಾನು ಪರ್ಸ್ನಲಿ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸ್ಮಾರ್ಟ್ ಟರ್ಮ್ ಪ್ಲಾನ್ ಪ್ಲಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಇದು ಡಬಲ್ ಭರೋಸಾ ಇದೆ. ಒಂದು ಮ್ಯಾಕ್ಸ್ ಲೈಫು, ಇನ್ನೊಂದು ಆಕ್ಸಿಸ್ ಬ್ಯಾಂಕು, ಇವರಿಬ್ಬರು ಸೇರಿಕೊಂಡು ಮರ್ಜಾಗಿ ಈ ಇನ್ಶೂರೆನ್ಸ್ನ ತಾಂಬರ್ತಿದ್ದಾರೆ. ನಿಮಗೆ ಇದರಲ್ಲಿ ನೀವೇನಾದರೂ ಎಂಗೇಜ್ ಆಗಿದ್ರೆ ಕೇವಲ 578 ರೂಪಾಯಿ ಪರ್ ಮಂತ್ ಪೇ ಮಾಡಿದ್ರೆ ನಿಮಗೆ 1 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ಇವಾಗ ಇನ್ನೊಂದು ಸಿಹಿ ಸುದ್ದಿ ಏನಂದರೆ, ಗೌರ್ಮೆಂಟು ಲೈಫ್ ಇನ್ಶೂರೆನ್ಸ್ ಮೇಲೆ ಆಗ್ತಿದ್ದ 18% GSTನ ಈ ಕಂಪ್ಲೀಟ್ಲಿ ವೇ ಆಫ್ ಮಾಡಿದೆ. ಮತ್ತು ಈ ಆಕ್ಸಿಸ್ ಮ್ಯಾಕ್ಸಲ್ಲಿ ಬೆನಿಫಿಟ್ ಕೂಡ ಅದೇ ರೀತಿ ಇದ್ದಾವೆ. ಮೊದಲನೇದು, ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ ನಿಮಗೆ 15% ಡಿಸ್ಕೌಂಟ್ ಸಿಗುತ್ತೆ ಮೊದಲನೇ ವರ್ಷಕ್ಕೆ. ಎರಡನೇದು, ನೀವೇನಾದರೂ ವುಮೆನ್ ಆಗಿದ್ರೆ ನಿಮಗೆ 15% ಲೈಫ್ ಟೈಮ್ ಡಿಸ್ಕೌಂಟ್ ಸಿಗುತ್ತೆ. ಇದ್ರ ಜೊತೆಗೆ 15% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ವುಮೆನ್ ಏನಾದರೂ ವರ್ಕ್ ಮಾಡ್ತಾ ಇದ್ರೆ. ಮೊದಲನೇ ವರ್ಷ ಈ 15% ಡಿಸ್ಕೌಂಟ್ ಸಿಗುತ್ತೆ. ಮೂರನೇದು, ಸ್ಮಾರ್ಟ್ ಕವರ್ ಆಪ್ಷನ್. ಅಂದರೆ ಈ ಪಾಲಿಸಿ ಹೋಲ್ಡರ್ಗೆ ಮೊದಲನೇ 15 ವರ್ಷದಲ್ಲಿ ಏನಾದರೂ ಆಯಿತು ಅಂದರೆ 150% ಸಮ್ ಅಶ್ಯೂರ್ಡ್ ಸಿಗುತ್ತೆ. ಅದೇ 15 ವರ್ಷ ಆದಮೇಲೆ ನಾರ್ಮಲ್ 100% ಸಮ್ ಅಶ್ಯೂರ್ಡ್ ಲೈಫ್ ಟೈಮ್ ಸಿಗ್ತಾ ಹೋಗುತ್ತೆ. ನಾಲ್ಕನೇದು, ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್. ಇನ್ ಸಿಂಪಲ್ ವರ್ಡ್ಸ್ ಹೇಳ್ಬೇಕಂದ್ರೆ, ಈಗ ನಾವು 1 ಕೋಟಿದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿದ್ದೀವಿ, ನಂದು ರೆಸ್ಪಾನ್ಸಿಬಿಲಿಟಿ ಮುಗೀತು, ಅಥವಾ ನನಗೆ ಇದು ಇಷ್ಟ ಆಗಲಿಲ್ಲ, ಸಾಕು, ಲಾಸ್ಟ್ ಒಂದು 15 ವರ್ಷ ಬಿಟ್ಟು ಬೇಡ ಅನ್ನಿಸ್ತು, ಅವಾಗ ನಾವು ಇದನ್ನು ರಿಟರ್ನ್ ಕೊಡ್ಬೋದು, ಅವ್ರಿಗೆ ವಾಪಸ್ ಕೊಡ್ಬೋದು. ವಾಪಸ್ ಕೊಟ್ಟು ಇಷ್ಟು ದಿವಸ ನಾವೇನು ದುಡ್ಡು ಕೊಟ್ಟಿದ್ವಲ್ಲ ಅದನ್ನು ರಿಟರ್ನ್ ಪಡಿಬೋದು. ಐದನೇದು, 3 hour ಕ್ಲೈಮ್ ಸೆಟಲ್ಮೆಂಟ್ ಗ್ಯಾರಂಟಿ ಫಾರ್ ಎಲಿಜಿಬಲ್ ಕ್ಲೈಮ್ಸ್. ಅಂದರೆ ಯಾವ್ಯಾವ ಕ್ಲೈಮ್ ಎಲಿಜಿಬಲ್ ಇದಾವೆ ಅವು 3 hours ಒಳಗಡೆನೆ ಕ್ಲೈಮ್ ಆಗ್ತವೆ. ಇನ್ನೊಂದು ಬೆಸ್ಟ್ ಏನಂದರೆ, ಆಕ್ಸಿಸ್ ಮ್ಯಾಕ್ಸ್ ಲೈಫ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.7 ಇದೆ. ಅಂದರೆ ಏನಾದರೂ 1,000 ಕ್ಲೈಮ್ ಬಂದಿದ್ರೆ ಇವರಿಗೆ ಅದರಲ್ಲಿ 997 ಕ್ಲೈಮು ಸೆಟ್ಲ್ ಆಗಿದೆ. ಈ ರೀಸನ್ ಇಂದ ಆಕ್ಸಿಸ್ ಮ್ಯಾಕ್ಸ್ ಟರ್ಮ್ ಇನ್ಶೂರೆನ್ಸ್ ಒನ್ ಆಫ್ ದ ಬೆಸ್ಟ್ ಇನ್ಶೂರೆನ್ಸ್. ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ಇದರ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ ನೀವು ಬೈ ಮಾಡ್ಬೋದು. ಆಮೇಲೆ ನಮ್ಮ ಲೈಫಲ್ಲಿ ನಮಗೆ ಏನು ಬೇಕು ಅನ್ನೋದನ್ನು ನಾವು ಈಸಿಲಿ ಪ್ಲ್ಯಾನ್ ಮಾಡ್ಕೊಬೋದು.
ತುಂಬ ಜನ ಏನು ಮಾಡ್ತಾರೆ, ಇದನ್ನು ಕಾಂಪ್ಲಿಕೇಟ್ ಮಾಡ್ಕೊತಾರೆ. ಅದಕ್ಕೇನೆ ಪ್ರತಿಯೊಂದಕ್ಕೂ ಸಾಲ ಮಾಡ್ತಾರೆ. ಸಮ್ RBI ಡೇಟಾ ಹೇಳುತ್ತೆ, ನಮ್ಮ ಇಂಡಿಯಾದಲ್ಲಿ 10 ಜನ ಏನಾದರೂ ಎಜುಕೇಷನ್ ಮಾಡ್ತಿದ್ದಾರೆ ಅಂದರೆ ಅದರಲ್ಲಿ 7 ಜನ ಲೋನ್ ಮಾಡಿನೇ ಎಜುಕೇಷನ್ ಮಾಡ್ತಾ ಇರ್ತಾರೆ. ಇದು ನಾನು ಹೇಳ್ತಿರೋ ಡೇಟಾ ಅಲ್ಲ, RBI ಹೇಳ್ತಿರೋ ಡೇಟಾ. ಮುಂದೆ ಏನಾಗುತ್ತೆ ಹೇಳಿ, ಪಾಪ ಹುಡುಗರು ಆ ಕೆಲಸ ಸಿಗುತ್ತೆ, ಇಂಥ ಕೆಲಸ ಸಿಗುತ್ತೆ, ಇಷ್ಟು ಸಂಬಳ ಸಿಗುತ್ತೆ ಅಂತ ಹೋಗಿ ಆ ಎಜುಕೇಷನ್ ಕಂಪ್ಲೀಟ್ ಮಾಡ್ತಾರೆ. ಮುಂದೆ ಆ ಎಜುಕೇಷನ್ ಲೋನ್ ತೀರ್ಸೋಕ್ಕೇನೆ ಇವ್ರಿಗೆ 10 ವರ್ಷ ಬೇಕಾಗುತ್ತೆ. ಈಗ ಏನಾದ್ರು ಇವ್ರು 23 ವರ್ಷಕ್ಕೆ ಕೆಲಸ ಸಿಕ್ಕರೆ ಬರ್ತಿರೋ ಸೇವಿಂಗ್ಸಲ್ಲಿ ಲೋನ್ ತೀರ್ಸೋಕ್ಕೇನೆ ದುಡ್ಡು ಖರ್ಚಾಗ್ಬಿಡುತ್ತೆ. 10 ವರ್ಷ ಹಿಂಗೆ ಕಳೆದೋಗ್ಬಿಡುತ್ತೆ. ಪಾಪ ಏನು ಸೇವ್ ಮಾಡೋಕ್ಕಾಗೋದೇ ಇಲ್ಲ. ಅದೇ ನಮ್ಮ ತಂದೆ ತಾಯಿ ನಮ್ಮ ಎಜುಕೇಷನ್ನ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಈ ಥರ ಎಲ್ಲ ಆಗ್ತಾ ಇತ್ತಾ? ನೀವು ಅನ್ಕೊಬೋದು ಇದೆಲ್ಲ ಎಲ್ಲಿ ಪ್ಲ್ಯಾನ್ ಮಾಡೋಕ್ಕಾಗುತ್ತೆ ಗುರು ಅಂತ. ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಬೋದು. ನಾನು ನಿಮಗೆ ಎಕ್ಸಾಂಪಲಾಗಿ ತೋರಿಸ್ತೀನಿ ನೋಡಿ. ನೀವೇನು ಮಾಡಿ, ಗೂಗಲಲ್ಲಿ ಹೋಗ್ಬಿಟ್ಟು ಲಮ್ಸಮ್ ಕ್ಯಾಲ್ಕುಲೇಟರ್ ಅಂತ ಓಪನ್ ಮಾಡಿ. ಲಮ್ಸಮ್ ಕ್ಯಾಲ್ಕುಲೇಟರ್ ಬಂದ ತಕ್ಷಣ ಇದರಲ್ಲಿ ಏನು ಮಾಡ್ಬೋದು, ನಾವು ಇನ್ಫ್ಲೇಷನ್ನ ಕಂಡುಹಿಡಿಬೋದು. ಎಕ್ಸಾಂಪಲ್ಗೆ ಇವತ್ತು ನೀವು ಒಂದು ಇಂಜಿನಿಯರಿಂಗ್ನ 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಬರ್ತೀರಾ ಅಂದರೆ ನಿಮ್ಗೊಂದು 5 ಲಕ್ಷ ರೂಪಾಯಿ ಬೇಕು. ಈ 5 ಲಕ್ಷ ರೂಪಾಯಿ 20 ವರ್ಷ ಬಿಟ್ಟು ಎಷ್ಟಾಗಿರುತ್ತೆ ಅಂತ ಚೆಕ್ ಮಾಡಬೇಕು. ಆ್ಯಕ್ಚುಲಿ ನಾರ್ಮಲಿ ಎಜುಕೇಷನ್ ಇನ್ಫ್ಲೇಷನ್ ಬಂದ್ಬಿಟ್ಟು ನಾರ್ಮಲ್ ಇನ್ಫ್ಲೇಷನ್ ಥರ ಇರಲ್ಲ, ಅದು 10%, 12% ಈ ಥರ ಗ್ರೋ ಆಗ್ತಿರುತ್ತೆ. ನಾವು ಆವ್ರೇಜ್ 10% ಅಂತ ತಗೊಂಡ್ರು ಇನ್ನು 20 ವರ್ಷ ಬಿಟ್ಟರೆ 33 ಲಕ್ಷ ಬೇಕಾಗಿರುತ್ತೆ. ಇಂಜಿನಿಯರಿಂಗ್ ಮಾಡ್ಸೋಕ್ಕೇನೆ 33 ಲಕ್ಷ ಬೇಕಾಗಿರುತ್ತೆ. ಆ ಟೈಮಲ್ಲಿ 33 ಲಕ್ಷ ಎಲ್ಲಿ ತರ್ತೀರಾ? ಎಷ್ಟೊಂದು ಜನ ಥರ ಇರಲ್ಲ. ಅದಕ್ಕೆ ಏನು ಮಾಡ್ತಾರೆ, ಹೋಗಿ ಲೋನ್ ಹಾಕ್ಸ್ತಾರೆ. ಆ ಹೊರೆ ಯಾರ ಮೇಲೆ ಬೀಳುತ್ತೆ? ಮಕ್ಕಳ ಮೇಲೆ ಬೀಳುತ್ತೆ. ಈಗ ನೀವೇ ಎಷ್ಟೋ ಜನ ನೋಡ್ತಿರೋರು, ಪಾಪ ನೀವು ಎಜುಕೇಷನ್ ಲೋನ್ನ ತೀರ್ಸೋಕ್ಕೆ ಎಷ್ಟೊಂದು ಪರದಾಡ್ತಿರ್ತೀರ. ಅದಕ್ಕೆ ನಾವೇನು ಮಾಡ್ಬೋದು ಅಂದರೆ, ನೀವು ಅದೇ ಫಿನಾಲಜಿಗೆ ಬಂದರೆ ಇಲ್ಲಿ ಇನ್ನೊಂದು ಕ್ಯಾಲ್ಕುಲೇಟರ್ ಬರುತ್ತೆ, ಗೋಲ್ ಪ್ಲಾನಿಂಗ್ SIP ಅಂತ. ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇದು ಬರುತ್ತೆ. ಇಲ್ಲಿ ನೋಡಿ, ನಮ್ಮದು ಟಾರ್ಗೆಟೆಡ್ ವೆಲ್ತ್ ಅಂದರೆ 20 ವರ್ಷ ಬಿಟ್ಟು ನಮಗೆ ಎಷ್ಟು ದುಡ್ಡು ಬೇಕಾಗಿದೆ ಇಂಜಿನಿಯರಿಂಗ್ ಮುಗಿಸೋಕ್ಕೆ? 33 ಲಕ್ಷ ಅಲ್ವಾ? 33 ಲಕ್ಷ ನನಗೆ ಬೇಕಾಗಿದೆ ಅಂತ ಇಲ್ಲಿ ಎಂಟ್ರಿ ಮಾಡಿದೆ. ಈ ಎಕ್ಸ್ಪೆಕ್ಟೆಡ್ ರಿಟರ್ನ್, ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ರಿಟರ್ನ್ ತೆಗಿತೀರಾ ವರ್ಷದಿಂದ ವರ್ಷಕ್ಕೆ? 15% ನಾನು ರಿಟರ್ನ್ ತೆಗಿತೀನಿ ಯಾವುದನ್ನು ಮ್ಯೂಚುವಲ್ ಫಂಡಲ್ಲಿ ಹಾಕಿದ್ರೆ. ಎಷ್ಟು ವರ್ಷ ಮಾಡೋಕ್ಕೆ ರೆಡಿ ಇದ್ದೀರಾ? 20 ವರ್ಷ ಮಾಡೋಕ್ಕೆ ರೆಡಿ ಇದ್ದೀನಿ. ಇದೇನು ಹೇಳುತ್ತೆ, ನೀವು ಈ 33 ಲಕ್ಷ ಬರಬೇಕಂದ್ರೆ ನೀವು ತಿಂಗಳ ಎಷ್ಟು SIP ಮಾಡಬೇಕು ಅಂತ ಹೇಳುತ್ತೆ. ಇದು ಇನ್ಫ್ಲೇಷನ್ ಯಾವಾಗಲೂ ನೋ ಅಂತ ಹೇಳಿ ಪ್ಲ್ಯಾನ್ ಮೈ SIP ಗೋಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಬಂತು ಏನಂದರೆ, ನೀವು ಈ 33 ಲಕ್ಷನ ಅಚೀವ್ ಮಾಡೋಕ್ಕೆ ತಿಂಗಳ 2100 ರೂಪಾಯಿ SIP ಮಾಡಿದ್ರೆ ಸಾಕು. 20 ವರ್ಷ ಬಿಟ್ಟದು 33 ಲಕ್ಷ ಆಗಿರುತ್ತೆ. ಈಗ ನೀವು ಯೋಚನೆ ಮಾಡಿ, ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗು ಹೆಸರಲ್ಲಿ 2,000 ರೂಪಾಯಿ SIP ಮಾಡೋಕ್ಕಾಗಲ್ವಾ? ಜಸ್ಟ್ 2,000 SIP ಮಾಡೋಕ್ಕಾಗಲ್ಲ. 20 ವರ್ಷ ಬಿಟ್ಟರೆ ಆ ಮಗು ಈ ದುಡ್ಡಿಂದ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಳುತ್ತೆ. ನೀವು ಎಜುಕೇಷನ್ ಒಂದು ಫ್ರೀಯಾಗಿ ಕೊಡಿಸ್ಬಿಟ್ರೆ ಅವ್ರಿಗೆ ಯಾವ ಆಸ್ತಿ ಕೊಡೋದು ಬೇಡ, ಏನು ಕೊಡೋದು ಬೇಡ. ಯಾಕಂದ್ರೆ ಅವ್ರವ್ರು ಬದುಕಂತಾರೆ. ಎಜುಕೇಷನ್ನ ಮಾತ್ರ ತಂದೆ ತಾಯಿ ಕೊಡಿಸ್ಲೇಬೇಕು, ಅದು ಅವ್ರ ಕರ್ತವ್ಯ. ಬದುಕಕ್ಕೆ ದಾರಿ ತೋರಿಸ್ಬೇಕಲ್ಲ. ಅದಕ್ಕೆ ಎಜುಕೇಷನ್ ಒಂದು ಕೊಡಿಸ್ಬಿಟ್ರೆ ಅವ್ರ ಪಾಡಿಗೆ ಅವ್ರು ನೋಡ್ಕೊತಾರೆ. ಮಕ್ಕಳು ಹುಟ್ಟಿದ ತಕ್ಷಣ ಅವ್ರ ಮೇಲೆ 2,000 ರೂಪಾಯಿ SIP ಮಾಡ್ಕೊಂಬಂದ್ಬಿಟ್ರೆ 20 ವರ್ಷ ಆದಮೇಲೆ ಅವರು ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾರೆ ಅಂದ್ಕೊಳ್ಳಿ. ಆ ಟೈಮಲ್ಲಿ ಇದೇ ದುಡ್ಡನ್ನ ಯೂಸ್ ಮಾಡ್ಕೊಂಡು ಅವ್ರು ಇಂಜಿನಿಯರಿಂಗ್ ಮುಗಿಸ್ಬೋದಲ್ಲ. ಜಸ್ಟ್ 2000 ಪ್ಲ್ಯಾನ್ ಮಾಡೋಕ್ಕಾಗಲ್ವಾ? ಇದೇ ರೀತಿಯೇ ಪ್ರತಿಯೊಂದು ಪ್ಲ್ಯಾನ್ ಮಾಡ್ಬೋದು. ನೀವು ಕಾರ್ ಬೈ ಮಾಡೋಕ್ಕೆ, ಬೈಕ್ ಬೈ ಮಾಡೋಕ್ಕೆ, ಮನೆ ಬೈ ಮಾಡೋಕ್ಕೆ, ಪ್ರತಿಯೊಂದು ಈ ಥರ ಗೋಲ್ನ ಪ್ಲ್ಯಾನ್ ಮಾಡ್ಕೊಬೋದು. ಪ್ಲ್ಯಾನ್ ಮಾಡ್ಕೊಂಡು ಅದಕ್ಕೊಂದೊಂದು SIP ಮಾಡ್ಕೊಬೋದು. ಅವಾಗ ಏನಾಗುತ್ತೆ, ಸ್ಟ್ರೆಸ್ ಆಗಲ್ಲ. ಲೈಫಲ್ಲಿ ನಮ್ಗೆ ಏನು ಬೇಕೋ ಅದು ನಮಗೆ ಸಿಗುತ್ತೆ. ಪ್ಲ್ಯಾನ್ ಪ್ರಕಾರನೇ ನಡ್ಕೊಂಡು ಹೋಗುತ್ತೆ. ಬಟ್ ತುಂಬ ಜನ ಏನು ಮಾಡ್ತಾರೆ, ಇನಿಷಿಯಲ್ ಡೇಸಲ್ಲಿ ಅಂದರೆ ಅರ್ಲಿ ಏಜಲ್ಲಿ ಇದನ್ನು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಆಮೇಲೆ ಒಂದ್ಸಲ ಕುತ್ತಿಗೆಗೆ ಬಂದಾಗ ಸೊಸೈಟಿಗೆ, ಸಮಾಜಕ್ಕೆ, ಪ್ರಪಂಚಕ್ಕೆ ಎಲ್ಲದಕ್ಕೂ ಬೈಕೊಂಡು ಅಡ್ಡಾಡ್ತಾರೆ. ಅವ್ರು ಇವ್ರು ಸರಿ ಇಲ್ಲ ಅಂತ ನಾವು ಸರಿ ಮಾಡೋಕ್ಕಾಗತ್ತಾ? ಸ್ಟ್ರೈಕ್ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಗಾಂಧೀಜಿ ಥರ ಎಲ್ಲನೂ ಬಿಟ್ಟು ಉಪವಾಸ ಕೂತ್ಕೊಂಡು ಸ್ಟ್ರೈಕ್ ಮಾಡೋಂಗಿದ್ರೆ ನೀವು ಗಾಂಧೀಜಿ ಥರ ಹೋಗಿ ಉಪವಾಸ ಕೂತ್ಕೊಂಡು ಬೇಕೇ ಬೇಕು ಅಂತ ನಿಮ್ಗೆ ಏನು ಬೇಕು ಅದನ್ನು ಕೇಳಿ. ಆ ಥರ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಪ್ಲ್ಯಾನ್ ಮಾಡಬೇಕು. ನಾಳೆ ಅವ್ರು ಬಂದು ನಮ್ಮ ಲೈಫ್ನ ಸರಿ ಮಾಡ್ತಾರೆ, ಇವ್ರು ಬಂದು ಸರಿ ಮಾಡ್ತಾರೆ ಅನ್ನೋದನ್ನು ಬಿಡಬೇಕು. ನಮ್ಮ ಲೈಫ್ನ ನಾವೇ ಸರಿ ಮಾಡ್ಕೊಬೇಕು. ಆಮೇಲೆ ರಿಟೈರ್ಮೆಂಟ್ ಅಂದರೆ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ, ಎಷ್ಟೋ ಜನಕ್ಕೆ ಇದು ಬೋರಿಂಗ್ ಅನಿಸುತ್ತೆ. ಇಷ್ಟು 20 ವರ್ಷದವರೆಗೂ ಯಾವನ್ ಬದುಕಿರ್ತಾನೆ? 20 ವರ್ಷನ ನೀವು ವಿಜುವಲೈಸ್ ಮಾಡೋದೇ ಕಷ್ಟ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದರೆ 20 ವರ್ಷ ತುಂಬ ದೂರ ಅಂದ್ಕೊಂಡಿದ್ದೀರಾ. ಟೈಮ್ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ನೀವು ಕೋವಿಡ್ ಬಂದು ಎಷ್ಟು ದಿವಸ ಆಯಿತು? ಆಲ್ಮೋಸ್ಟ್ 5 ವರ್ಷ ಆಯಿತು. ಕೋವಿಡ್ನ ಇನ್ನೊಂದು 4-5 ವರ್ಷ ಆದಮೇಲೆ ಮರ್ತೇ ಹೋಗ್ಬಿಡ್ತೀವಿ ನಾವು. 10 ವರ್ಷ ಆಗಿಬಿಡುತ್ತೆ. 10 ವರ್ಷ ಹೆಂಗೆ ಬಂತು, ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲ್ಲ. ಅದರಲ್ಲೂ 22 ಆದಮೇಲೆ, ಯಾಕಂದರೆ ಅದಕ್ಕಿಂತ ಮುಂಚೆ ನೀವು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡಿರ್ತೀರಾ, ನೀವು ಆರಾಮ್ಸೆ ಟೈಮ್ ಪಾಸ್ ಮಾಡ್ತಿರ್ತೀರಾ. ನಿಮಗೆ ಟೈಮ್ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ, ಟೈಮ್ ಹೋಗೋದು ಅಷ್ಟೊಂದು ಗೊತ್ತಾಗಲ್ಲ. 22 ಆದಮೇಲೆ ಹೆಂಗೆ ಹೋಗೋದು ಗೊತ್ತಾ? ಬೆಳಿಗ್ಗೆ ಹೋಗ್ತೀರಾ ಕೆಲಸಕ್ಕೆ, ಸಂಜೆ ಬರ್ತೀರಾ, ಬೆಳಕು ಹರಿಯೋದು ಗೊತ್ತಾಗಲ್ಲ, ಕತ್ಲಾಗೋದು ಗೊತ್ತಾಗಲ್ಲ. ಟೈಮ್ ಅಷ್ಟು ಫಾಸ್ಟಾಗಿ ಮೂವ್ ಆಗಿಬಿಡುತ್ತೆ. ಆಮೇಲೆ ಒಂದು ದಿವಸ 40 ವರ್ಷ ಆದಮೇಲೆ ಆ ಚೀಟಿ ಕಟ್ಟಬೇಕು, ಈ ಸಂಘಕ್ಕೆ ದುಡ್ಡು ಕಟ್ಟಬೇಕು, ಅಲ್ಲಿ ಲೋನ್ ಕಟ್ಟಬೇಕು, ಇಲ್ಲಿ ಇದು ಕಟ್ಟಬೇಕು ಅಂತ ಹಿಂಸೆ ಪಟ್ಬಿಡ್ತೀರ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನಿಮಗೆ 40 ವರ್ಷ ಆದಮೇಲೆ ಏನಾಗುತ್ತೆ ಅಂದರೆ ಹ್ಯೂಮನ್ದು ಅಡಾಪ್ಟಬಿಲಿಟಿ ಕಮ್ಮಿ ಆಗುತ್ತೆ. ಎಂಗೇಜಲ್ಲಿ ನಮ್ಮದು ಅಡಾಪ್ಟಬಿಲಿಟಿ ಫಾಸ್ಟ್ ಇರುತ್ತೆ. ಅಡಾಪ್ಟಬಿಲಿಟಿ ಅಂದರೆ ಹೊಸದನ್ನು ಕಲಿಯೋದು, ನ್ಯೂ ಟೆಕ್ನಾಲಜಿಗೆ ಅಡಾಪ್ಟ್ ಆಗೋದು. ಈಗ ನಿಮ್ಮ ಮಕ್ಳ ಕೈಲಿ ಫೋನ್ ಕೊಡಿ, ಅದೇ ನಿಮ್ಮ ತಂದೆ ತಾಯಿಗಳ ಕೈಲಿ ಫೋನ್ ಕೊಡಿ, ಯಾರು ಬೇಗ ಫೋನ್ನ ಜಾಸ್ತಿ ಯೂಸ್ ಮಾಡ್ತಾರೆ ನೋಡಿ? ಮಕ್ಕಳೇ ತಾನೇ. ಯಾಕಂದರೆ ಮಕ್ಕಳು
ಈ ಜನ್ರೇಷನ್ ಅವರು ಅವ್ರಿಗೆ ಫೋನ್ ಕೊಟ್ಟರೆ ಅದರಲ್ಲಿ ಏನು ಮಾಡಬೇಕು ಪ್ರತಿಯೊಂದು ಗೊತ್ತಿದೆ. ಅವರೇ ಯೂಟ್ಯೂಬ್ ಓಪನ್ ಮಾಡ್ತಾರೆ, ಅವರೇ ಅಪ್ಲಿಕೇಶನ್ ಡಿಲೀಟ್ ಮಾಡಿದ್ರೆ ಇನ್ಸ್ಟಾಲ್ ಮಾಡ್ಕೊತಾರೆ, ಇನ್ಸ್ಟಾಗ್ರಾಮ್ ಇನ್ಸ್ಟಾಲ್ ಮಾಡ್ಕೊತಾರೆ, ಅವ್ರಿಗೆ ಏನು ಬೇಕಾದನ್ನು ಹಾಕೊಂತಾರೆ, ಅವರೇ ಗೇಮ್ ಡೌನ್ಲೋಡ್ ಮಾಡ್ಕೊತಾರೆ. ನಿಮ್ಮ ತಂದೆ ತಾಯಿ ಕೂಡ ಅವ್ರು ಮಾಡ್ತಾರೆ ನೋಡೋಣ. ಯಾಕಂದರೆ ಅವ್ರು ವಯಸ್ಸಾಗಿದೆಯಲ್ಲ, ವಯಸ್ಸಾದಾಗ ಏನಾಗುತ್ತೆ ಅಡಾಪ್ಟಬಿಲಿಟಿ ಕಷ್ಟ ಆಗುತ್ತೆ. ಯಂಗ್ ಏಜ್ ಅವ್ರಿಗೆ ಬೇಗ ಅಡಾಪ್ಟ್ ಮಾಡ್ಕೊತಾರೆ. ನಾವು 40-45 ಆದಾಗ ನಾವೆಲ್ಲೋ ಕೆಲಸ ಮಾಡ್ತಿದ್ದೀವಿ ಅಂದರೆ ಆ ಟೈಮಲ್ಲಿ ಏನಾಗುತ್ತೆ, ನಮಗಿನ್ನ ಯಂಗರ್ ಜನ್ರೇಷನ್ ಇರ್ತಾರಲ್ಲ, ನಮಗಿನ್ನ ಸಣ್ಣವರು ಅವರೇ ನಮ್ಮ ಕೆಲಸ ಮಾಡ್ತಿರ್ತಾರೆ. ಕಮ್ಮಿ ಸಂಬಳಕ್ಕೆ ಅವ್ರು ಆ ಕೆಲಸ ಮಾಡ್ತಿರ್ತಾರೆ. ಅವಾಗ ಏನಾಗುತ್ತೆ, ಅವ್ರು ಯಾರೋ ಕಮ್ಮಿ ಸಂಬಳಕ್ಕೆ ಕೆಲಸ ಮಾಡ್ತಿದ್ದಾರೆ, ದಯವಿಟ್ಟು ನೀನು ಮನೆಗೆ ಹೋಗ್ಬಿಡಪ್ಪ ಅಂತ ಕಳಿಸ್ಬಿಡ್ತಾರೆ. ಆಮೇಲೆ ಅವರು ಹೊಸ ಟೆಕ್ನಾಲಜಿಗೆ ಬೇಗ ಅಡಾಪ್ಟ್ ಆಗ್ಬಿಡ್ತಾರೆ ಯಂಗ್ ಜನ್ರೇಷನ್ ಅವರು. ನಾವು ಅಡಾಪ್ಟ್ ಆಗೋದು ಕಷ್ಟ. ಈಗಲೇ ಎಷ್ಟೋ ಜನಕ್ಕೆ AI ಯೂಸ್ ಮಾಡೋಕ್ಕೆ ಬರುತ್ತೆ, ಎಷ್ಟು ಜನಕ್ಕೆ AI ಅಂದರೆ ಗೊತ್ತಿದೆ. ಯಾರು ತಲೆ ಕೆಡಿಸ್ಕೊಂಡಿದ್ದೀರಾ? ಯಾರೂ ಇಲ್ಲ. ನಾಳೆ ಒಂದು ದಿವಸ ಅದು ನಮ್ಮ ಜಾಬ್ ಕಿತ್ಕೊಂಡಾಗ ಅವಾಗ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಸ್ಟಿಲ್ AI ಅಂದರೆ ಏನು ಅಂತ ಅರ್ಥ ಮಾಡ್ಕೊಳೋದೇ ಕಷ್ಟ ಇದೆ. 40 ಇಯರ್ಸ್ ಆದಮೇಲೆ ನಿಮ್ಮ ಜಾಬ್ ಸೆಕ್ಯೂರಿಟಿ 50-60% ಕಮ್ಮಿ ಆಗುತ್ತೆ. ಅಂದರೆ ನಿಮ್ಗೆ ಜಾಬ್ ಸೆಕ್ಯೂರಿಟಿನೇ ಇರಲ್ಲ. ಯಾವತ್ತು ಬೇಕಿರೋ ಕಿತ್ತು ಬಿಸಾಕ್ಬೋದು ನಿಮ್ಮನ್ನು. ನೀವೇನು ನಂಬ್ಕೊಂಡಿದ್ದೀರಾ, ಹೋಮ್ ಲೋನು EMI ಇದನ್ನೆಲ್ಲ ಹೆಂಗೆ ಕಟ್ತೀರಾ? ಈಗ ಆಲ್ರೆಡಿ ನೋಡ್ತಿದ್ದೀರಾ IT ಫೀಲ್ಡಲ್ಲಿ ಯಾವ ರೀತಿ ಲೇ ಆಫ್ ಮಾಡ್ತಾ ಇದ್ದಾರೆ. ಖುದ್ದು ಡೇಟಾ ಹೇಳ್ತಾ ಇದೆ. TCS ರೀಸೆಂಟ್ಲಿ ಮಾಡಿತ್ತು. ಯಾಕಂದರೆ ನೀವು ಇವತ್ತು ಏನು ಅನ್ಕೊಂಡಿದ್ದೀರಲ್ಲ, ಫ್ಯೂಚರಲ್ಲಿ ನೋಡ್ಕೊಳ್ಳೋಣ, ಆ ಫ್ಯೂಚರ್ ನಮ್ಮ ಕೈಯಲ್ಲಿ ಇಲ್ಲವೇ ಇಲ್ಲ. ಹೌದು, ನೀವು ಹೇಳೋದು ಕರೆಕ್ಟು. ನಾಳೆ ಬದುಕಿರ್ತೀವ ಇಲ್ಲೋ ಗೊತ್ತಿಲ್ಲ, ಇವತ್ತು ಎಂಜಾಯ್ ಮಾಡಬೇಕಂತ. ಬಟ್ ನಾಳೆ ಬದುಕ್ಬಿಟ್ರೆ ಏನು ಮಾಡ್ತೀರಾ? ಅಕಸ್ಮಾತ್ ನೀವು ಸಾಯ್ದಲ್ಲೇ ಬದುಕ್ಬಿಟ್ರೆ ಏನು ಮಾಡ್ತೀರಾ? ಊಹೆ ಮಾಡ್ಕೊಂಡಿದ್ದೀರಾ, ಅದನ್ನು ಇಮ್ಯಾಜಿನ್ ಮಾಡ್ಕೊಂಡಿದ್ದೀರಾ? ನಾವು ಇಮ್ಯಾಜಿನ್ನೂ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ವರ್ಸ್ಟ್ ಇರುತ್ತೆ ಅದು. ಅದಕ್ಕೇ ನಿಮ್ಮ 20ಸಲ್ಲಿ ತುಂಬ ಹುಷಾರಾಗಿ, ಇಲ್ಲ ಅಂದರೆ ತುಂಬ ಸಫರ್ ಮಾಡಬೇಕಾಗತ್ತೆ. ಆಮೇಲೆ ಈ ರಿಟೈರ್ಮೆಂಟ್ ಅನ್ನೋ ಒಂದು ವರ್ಡ್ ಕೇಳಿದ್ರೆ ನೀವು ಅನ್ಕೊಬೋದು, ಇವನು ಯಾರೋ ಅಂಕಲ್ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಕೊಂಡು ಬೋರಿಂಗ್ ಥರ ಮಾತಾಡ್ತಿದ್ದಾನೆ, ರಿಟೈರ್ಮೆಂಟ್ ಅಂತ. ಆ ಥರ ಎಲ್ಲ ಯೋಚನೆ ಮಾಡಬೇಡಿ. ರಿಟೈರ್ಮೆಂಟ್ ಅಂದರೆ ಕೆಲಸ ಎಲ್ಲ ಬಿಟ್ಟು ಪಾರ್ಕಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಡ್ಡಾಡೋದಲ್ಲ. ರಿಟೈರ್ಮೆಂಟ್ ಅಂದರೆ ಫ್ರೀಡಮ್ ಆಗಿ ಬದುಕೋದು. ಫ್ರೀಡಮ್ ಅಂದರೆ ನನ್ನ ಪ್ರಕಾರ ಫೈನಾನ್ಷಿಯಲ್ ಫ್ರೀಡಮ್ ಈಸ್ ಅ ಫ್ರೀಡಮ್. ನಾವು ಯಾವಾಗ ದುಡ್ಡಿನ ಬಗ್ಗೆ ಕಮ್ಮಿ ಯೋಚನೆ ಮಾಡ್ತೀವಿ, ಅವಾಗ ನಾವು ಜೀವನದ ಆಸ್ಪೆಕ್ಟ್ಸ್ನ ಓಪನ್ ಮಾಡಿ ನೋಡ್ತೀವಿ, ಬೇರೆ ಬೇರೆ ಕಡೆ ಥಿಂಕ್ ಮಾಡ್ತೀವಿ. ಈ ಪೂಜಾರಿಗಳು, ಸ್ವಾಮೀಜಿಗಳೆಲ್ಲ ಹೇಳ್ತಾರ ಕೂತ್ಕೊಂಡು, ದುಡ್ಡು ಮುಖ್ಯ ಅಲ್ಲ, ಜೀವನದಲ್ಲಿ ದುಡ್ಡೇ ಇದಲ್ಲ ಅಂತ. ಬಟ್ ಅವ್ರು ನೋಡಿ, ಆ ಮಠ ನಡೀತಿರೋದೇ ದುಡ್ಡಿಂದ. ಪ್ರತಿಯೊಂದಕ್ಕೂ ದುಡ್ಡು ಬೇಕು. ಈವನ್ ವೇದಗಳು ಅದೇ ಹೇಳುತ್ತೆ, ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಫಸ್ಟು, ಅರ್ಥ ಸೆಕೆಂಡು. ಅರ್ಥ ಅಂದ್ರೆ ದುಡ್ಡು. ಈ ತರ ಯಾರ್ಯಾರೋ ಏನೇನೋ ಹೇಳೋರ್ನ ನಿಮ್ಮ ಲೈಫಲ್ಲಿ ಇನ್ಫ್ಲುಯೆನ್ಸ್ ಮಾಡಕ್ ಬಿಡಬೇಡಿ. ನೀವು ಅರ್ಥ ಮಾಡ್ಕೊಳ್ಳಿ ಜೀವನ ಎಷ್ಟು ಕಷ್ಟ ಇದೆ ಅಂತ. ನೀವು ಸುತ್ತಮುತ್ತದವ್ರು ನೋಡಿ, ನಿಮ್ಮ ತಂದೆ ತಾಯಿನೇ ನೋಡಿ. ನಿಮ್ಮ ತಂದೆ ತಾಯಿ ನಿಮ್ಗೆ ಆಕ್ಚುಲಿ ಹೇಳಿರಲ್ಲ ಎಷ್ಟು ಕಷ್ಟ ಇದೆ, ಅವರು ತೋರಿಸ್ಕೊಳೋದು ಇಲ್ಲ ಮಕ್ಕಳಿಗೆ. ಅವ್ರ ಕಷ್ಟನ ಮಕ್ಕಳ ಮುಂದೆ ಹೇಳ್ಕೊಳಲ್ಲ. ಬಟ್ ನೀವು ಅಬ್ಸರ್ವ್ ಮಾಡಿ. ನನ್ನ ಪ್ರಕಾರ ರಿಟೈರ್ಮೆಂಟ್ ಅಂದ್ರೆ ಫ್ರೀಡಮ್ ಆಗಿರೋದು. ಅಂದ್ರೆ ದುಡ್ಡಿಗೋಸ್ಕರ ಕೆಲಸ ಮಾಡ್ದಲೇ ಇರೋದು, ದುಡ್ಡಿನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಲೇ ಇರೋದು. ನೀವು ನೀಟಾಗಿ ರಿಟೈರ್ಮೆಂಟ್ ಪ್ಲಾನ್ ಮಾಡ್ಬಿಟ್ರೆ ನಾಳೆ ಒಂದು ದಿವಸ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ಇಲ್ಲ. ಕೆಲ್ಸಕ್ಕೆ ಹೋಗ್ತೀರಾ, ಅದು ನಿಮ್ಗೆ ಇಷ್ಟ ಬಂದಿದ್ದು ಕೆಲ್ಸಕ್ಕೆ ಹೋಗ್ತೀರಾ. ಜಾಸ್ತಿ ಸಂಬಳ ಬರಲಿ ಅಂತ ಯಾವುದಾದ್ರೂ ಕೆಲ್ಸಕ್ಕೆ ಹೋಗಲ್ಲ. ನನಗೊಂದು ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಹೋಗಿ ಬರ್ತೀರಾ. ಮನೆಗೆ ಇರೋಕ್ಕಾಗಲ್ಲ, ನನಗೆ ಇದು ಅದಕ್ಕೆ ಹೋಗಿ ಬರ್ತೀನಿ. ಅಥವಾ ನನಗೆ ಇದು ಇಷ್ಟ, ಈ ಕೆಲಸ ಮಾಡೋಕ್ಕೆ ಇಷ್ಟ, ನನಗೆ ಅಗ್ರಿಕಲ್ಚರ್ ಮಾಡೋಕ್ಕೆ ಇಷ್ಟ, ಅದಕ್ಕೆ ಮಾಡ್ತಾ ಇದ್ದೀನಿ. ಈ ಥರ ನಿಮ್ಗೆ ಇಷ್ಟ ಬಂದಿದ್ದು ಕೆಲಸ ಮಾಡ್ತೀರಾ. ಅವಾಗ ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿ. ಫ್ರೀಡಮ್ ಎಲ್ಲ ಟೈಮ್ ನಿಮ್ಮ ಕೈಲೇ ಇರುತ್ತೆ. ಯಾಕಂದರೆ ನಿಮ್ಮ ಇನ್ವೆಸ್ಟ್ಮೆಂಟು ನಿಮ್ಮನ್ನು ಸಾಕ್ತಾ ಇದೆ. ಈಗ ಎಷ್ಟೋ ಜನ ಹಂಗೆ ಅಲ್ವಾ, ಅರ್ಲಿ ಏಜಲ್ಲಿ 2000 ಇಸ್ವಿನಲ್ಲಿ ಎಲ್ಲರೂ ಮನೆ ಕಟ್ಟಿ ಅಲ್ಲಿ ರೆಂಟಲ್ಲಿ ಬರಂಗೆ ಮಾಡ್ಕೊಂಡಿರೋರು ಇವತ್ತು ಎಷ್ಟು ಆರಾಮಾಗಿದ್ದಾರೆ. ಯಾಕೆ ಹೇಳಿ? ಆ ಟೈಮಲ್ಲಿ ಅವ್ರು ಏನಾದರೂ ಅದನ್ನ ಮಾಡಲಿಲ್ಲದ್ರೆ ಇವತ್ತು ಆ ರೆಂಟ್ ಬರೋಕ್ಕಾಗ್ತಿತ್ತಾ? ಅವ್ರು ಇನ್ವೆಸ್ಟ್ ಮಾಡಿದಾರಲ್ಲ ದುಡ್ಡು, ಆ ದುಡ್ಡು ಇವಾಗ ರೆಂಟ್ ಬರ್ತಾ ಇದೆ. ಬಟ್ ಇವಾಗ ರೆಂಟಲ್ಲಿ ಇಲ್ಡ್ ಅಷ್ಟೊಂದು ಬರೋಕ್ಕೆ ಚಾನ್ಸ್ ಇಲ್ಲ, ತುಂಬ ಕಮ್ಮಿ ಸಿಗುತ್ತೆ. ನೀವು ರಿಯಲ್ ಎಸ್ಟೇಟಲ್ಲಿ ಹೋಗಿ ಇನ್ವೆಸ್ಟ್ ಮಾಡಿದ್ರೆ ತುಂಬ ಕಮ್ಮಿ ಸಿಗುತ್ತೆ, ಮತ್ತು ಅಷ್ಟೊಂದು ದುಡ್ಡು ಇಲ್ಲ ನಿಮ್ಮ ಹತ್ರ. ನಮಗಿರೋ ಬೆಸ್ಟ್ ಆಪ್ಷನ್ನೇ SIP. ಇವತ್ತೇ ನಾವು SIPನ ಸ್ಟಾರ್ಟ್ ಮಾಡಿದ್ರೆ ಮುಂದೆ ಒಂದು ದಿವಸ ಆರಾಮಾಗಿರ್ಬೋದು. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದ್ಸಲ ವೀಡಿಯೋ ಮಾಡಿದ್ದೀನಿ. ರಿಟೈರ್ಮೆಂಟ್ ಪ್ಲಾನ್ ಯಾವ ರೀತಿ ಮಾಡೋದು, ನನ್ನ SWPನೇ ತೋರಿಸಿದ್ದೀನಿ. ಜಸ್ಟ್ 5,000 ನಾವು SIP ಮಾಡ್ಕೊಂಡು ಹೋದರೆ 1.5 ಲಕ್ಷದವರೆಗೂ ನಾವು 40 ವರ್ಷ ಆದ್ಮೇಲೆ ವಿಡ್ರಾ ಮಾಡ್ಬೋದು. ಅಂದರೆ 20 ವರ್ಷ ಬಿಟ್ಟು. ಬಟ್ ಅವನು ಅರ್ಲಿ ಏಜಲ್ಲಿ ಮಾಡಿರಬೇಕು, ಇಲ್ಲಾಂದರೆ ಕಷ್ಟ. ಈಗ 30 ವರ್ಷದ ನಾನು 5,000 ಮಾಡ್ತೀನಿ ಅಂದರೆ ಕಷ್ಟ. ಅವ್ನು ಜಾಸ್ತಿ ಮಾಡಬೇಕು, 30-35 ಮಾಡಬೇಕಾಗುತ್ತೆ. ಅದಕ್ಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆ ವಿಡಿಯೋ ಬೇಕಿದ್ರೆ ಒಂದೊಂದ್ಸಲ ಹೋಗಿ ನೋಡಿ. ರಿಟೈರ್ಮೆಂಟ್ ಬಗ್ಗೆ ಇನ್ನೊಂದ್ಸಲ ವಿಡಿಯೋ ಬೇಕಂದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ, ನಾನೊಂದ್ಸಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ರೀತಿ ಪ್ಲಾನ್ ಮಾಡ್ಬೋದು ಅಂತ. ನಿಮ್ಮ ಗೋಲ್ ಏನಿರಬೇಕಂದ್ರೆ, ನನಗೆ 40 ವರ್ಷ ಆಗೋಷ್ಟೊತ್ತಿಗೆ ನನ್ನ ಹತ್ರ ಯಾವುದೇ ರೀತಿ ಲೋನ್ ಇರಬಾರ್ದು. ಹೋಮ್ ಲೋನ್ ಇರಲಿ, ಹೋಮ್ ಲೋನ್ ಪರವಾಗಿಲ್ಲ. ಹೋಮ್ ಲೋನ್ ಒಂದೇ ಒಂದು ಲೋನು, ಅದು ಬೆಸ್ಟ್ ಲೋನ್. ಬಿಕಾಸ್ ನಿಮ್ಗೆ ಇರೋಕ್ಕೊಂದು ಮನೇನೂ ಸಿಕ್ಕಂಗಾಗುತ್ತೆ, ಅದು ಅಸೆಟ್ ಬೆಳೀತಾ ಇರುತ್ತೆ. ಅದೊಂದು ಬಿಟ್ಟು ಇನ್ಯಾವ ಲೋನು ಬೆಸ್ಟ್ ಅಲ್ಲ. ಕಾರ್ ಲೋನ್ ಬೆಸ್ಟ್ ಅಲ್ಲ, ಪರ್ಸನಲ್ ಲೋನ್ ಬೆಸ್ಟ್ ಅಲ್ಲ, ಇನ್ಯಾವ ಲೋನು ಬೆಸ್ಟ್ ಅಲ್ಲ. ನೀವು ಸುಮ್ಮನೆ ಯೋಚನೆ ಮಾಡಿ, 40 ವರ್ಷ ಆಗುತ್ತೆ ನಿಮಗೆ, ನಿಮ್ದೊಂದು ಹೋಮ್ ಲೋನ್ ಒಂದಿದೆ. ಹೋಮ್ ಲೋನ್ ಇಲ್ಲ, 40 ವರ್ಷ ಆದಮೇಲೆ ಮನೆ ತೊಗೊಳ್ಳಿ, ಲೋನ್ ಹಾಕ್ಸಿನೇ ತೊಗೊಳ್ಳಿ, ಪರವಾಗಿಲ್ಲ. ಅದೊಂದು ಹೋಮ್ ಲೋನ್ ಒಂದಿದೆ, ಅದು ಬಿಟ್ಬಿಟ್ಟು ಇನ್ನೇನು ನಿಮಗೆ ಕಮಿಟ್ಮೆಂಟ್ ಇಲ್ಲ. ಅಂದರೆ ಮಕ್ಕಳು ಎಜುಕೇಷನ್ಗೋಸ್ಕರ ದುಡ್ಡು ಜೋಡಿಸಂಗಿಲ್ಲ, ಆಲ್ರೆಡಿ ದುಡ್ಡು ಜೋಡಿಸಿದ್ದೀರಾ. ನೀವು ತಿಂಗಳ ಬದುಕೋಕ್ಕೋಸ್ಕರ ನೀವು ಕಷ್ಟಪಡಂಗಿಲ್ಲ, ಆಲ್ರೆಡಿ ನಿಮಗೆ ದುಡ್ಡು ಬರ್ತಾ ಇದೆ. ಮತ್ತು ನೀವು ಮುಂಚೆನೇ ಹೆಲ್ತ್ ಇನ್ಶೂರೆನ್ಸು, ಟರ್ಮ್ ಇನ್ಶೂರೆನ್ಸ್ ಎಲ್ಲ ತಗೊಂಡಿರೋದ್ರಿಂದ
ನಿಮಗೆ ಭಯನೇ ಇಲ್ಲ ನಾಳೆ ಬಗ್ಗೆ. ನೀವು ಹೆಲ್ತ್ ಇನ್ಶೂರೆನ್ಸು ಟರ್ಮ್ ಇನ್ಶೂರೆನ್ಸ್ ಎಲ್ಲ ಎಷ್ಟು ಯಂಗ್ ಏಜಲ್ಲಿ ತಗೊಂತೀರೋ ಅಷ್ಟೇ ಒಳ್ಳೇದು, ಯಾಕಂದರೆ ಪ್ರೈಸ್ ಕಮ್ಮಿ ಆಗಿ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ ಇನ್ನೂ ಹಂಗೆ, ನೀವು ಯಂಗ್ ಏಜಲ್ಲಿ ತೊಗೊಂಡ್ರೆ ಇವತ್ತೇನಾದರೂ ನೀವು ಆವಾಗಲೇ ಹೇಳಿದ್ನಲ್ಲ ₹569 ಕೊಟ್ಟು ತೊಗೊಂಡ್ರೆ ಅಂತ, ಇದು ನಿಮಗೆ 40 ವರ್ಷ ಆದರೂ ಅಷ್ಟೇ ಇರುತ್ತೆ. ನೀವು 40 ವರ್ಷ ಇರಬೇಕಾದ್ರೂ ಅಷ್ಟೇ ಪೇ ಮಾಡ್ತಿರ್ತೀರ. ಅದಕ್ಕೆ ಅದೆಲ್ಲ ಯಂಗ್ ಏಜಲ್ಲೇ ತಗೊಳ್ಬೇಕು. ಹೆಲ್ತ್ ಇನ್ಶೂರೆನ್ಸು ನೀವು ಅನ್ಕೊಬೋದು ನಾನು ಹೆಲ್ತಿ ಆಗಿದ್ದೀನಿ ನನಗೆ ಯಾಕೆ ಬೇಕು ಇವಾಗ ಅಂತ. ಸುಮ್ಮನೆ ಒಂದ್ಸಲ ಹಾಸ್ಪಿಟಲ್ ಹೋಗಿ ಬನ್ನಿ, ಹಿಂಗೆ ಹಾಸ್ಪಿಟಲ್ ಒಳಗೆ ಹೋಗಿ ಹೊರಗೆ ಬನ್ನಿ ಸಾಕು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ಬನ್ನಿ ಸಾಕು, ನಿಮಗೆ ಗೊತ್ತಾಗುತ್ತೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅಂತ. ಮತ್ತೆ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ, ಟರ್ಮ್ ಇನ್ಶೂರೆನ್ಸ್ ಇದೆ, ಇನ್ನೇನು ಟೆನ್ಷನ್ ಇಲ್ಲ. ಮತ್ತೆ ನೀವು ಯಾವುದೇ SIP ಕಂಟಿನ್ಯೂ ಮಾಡೋದು ಬೇಕಾಗಿಲ್ಲ, ಯಾಕಂದರೆ ಆ ಟೈಮಲ್ಲಿ ನಿಮ್ಮ ಹತ್ರ ಆಲ್ರೆಡಿ ದುಡ್ಡಿದೆ. ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀರಾ, ಅಲ್ಲಿ ನೀವೇನು ಮಾಡಬೇಕಂದ್ರೆ ಜೀವನ ಮಾಡಬೇಕಷ್ಟೇ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಏನಂದರೆ, ಈ ಥರ ಏನು ನಾವು ಪ್ಲ್ಯಾನ್ ಮಾಡ್ತೀವಲ್ಲ ಇದನ್ನು ಕಂಟಿನ್ಯೂಸ್ಲಿ 20 ವರ್ಷ ಕಂಟಿನ್ಯೂಸ್ಲಿ ಮಾಡ್ಕೊಂಡು ಹೋಗೋದು ಭಾರಿ ಕಷ್ಟ, ತುಂಬ ಡಿಫಿಕಲ್ಟಿ. ಯಾಕಂದರೆ ಇಲ್ಲಿ ಡಿಸಿಪ್ಲಿನ್ ಬರಲ್ಲ. ನಿಮಗೆ ಏನಾದರೂ ಈಗ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡಿದ್ರೆ 5,000 ಮಾಡ್ಕೊಂಡು ಹೋಗ್ತೀರಾ, ವರ್ಷಕ್ಕೆ 60,000 ಆಯಿತು, 2 ವರ್ಷಕ್ಕೆ 1,20,000 ಆಯಿತು, 3 ವರ್ಷಕ್ಕೆ 1,80,000, ಅಥವಾ ಇನ್ವೆಸ್ಟ್ಮೆಂಟ್ ಎಲ್ಲ ಸೇರಿ ರಿಟರ್ನ್ ಎಲ್ಲ ಸೇರಿ 2.5 ಲಕ್ಷ ಆಗಿದೆ ಅಂದ್ಕೊಳ್ಳಿ. ಈ 2.5 ಲಕ್ಷ ನಿಮ್ಮ ಕಣ್ಣಿಗೆ ಕಾಣ್ತಿರುತ್ತಾ? ಅಲ್ಲಿ ಯಾವುದೋ ಒಂದು ಬೈಕ್ ಕಾಣುತ್ತೆ ನಿಮಗೆ, ಸೆಕೆಂಡ್ ಹ್ಯಾಂಡ್ಲದ ಅಥವಾ ಹೊಸದೇನ ಯಾವುದೋ ಒಂದು ಬೈಕ್ ಕಾಣುತ್ತೆ, ರಾಯಲ್ ಎನ್ಫೀಲ್ಡ್ 2.5 ಲಕ್ಷಕ್ಕೆ ಸಿಗ್ತಾ ಇದೆ ಅಂತ ನೋಡಿದ್ರಿ. ಇವಾಗ ನಿಮ್ಮ ಕಣ್ಣು ಎಲ್ಲಿಗೆ ಹೋಗುತ್ತೆ? ಆ ದುಡ್ಡು ವಿಡ್ರಾ ಮಾಡೋಕ್ಕೆ ಹೋಗುತ್ತೆ ತಾನೆ. ಅವಾಗ ಏನಾಯಿತು? ನಿಮ್ಮ ರಾಯಲ್ ಎನ್ಫೀಲ್ಡ್ ಬಂದ್ಬಿಟ್ಟು ನಿಮ್ಮ 40 ವರ್ಷನ ನೋಡ್ಕೊಳುತ್ತಾ? ನೀವು ಹೇಳ್ಬೋದು ಅದು ಮುಖ್ಯ ಅಲ್ವಾ ಗುರು. ಹೌದು, ಅದು ಮುಖ್ಯನೇ, ಬಟ್ 40 ವರ್ಷ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ ಒಂದ್ಸಲ. ರಾಯಲ್ ಎನ್ಫೀಲ್ಡ್ ತಾಣಕ್ಕೋಸ್ಕರ ಇನ್ನೊಂದು SIP ಮಾಡಿ, ಅದಕ್ಕೋಸ್ಕರ ಜಾಸ್ತಿ ಹೊತ್ತು ಕೆಲಸ ಮಾಡಿ, ಜಾಸ್ತಿ ದುಡಿರಿ. ಈ ಥರ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗೋದು ಭಾರಿ ಕಷ್ಟ. ಅದಕ್ಕೇ ನಾನು ನಾಳೆ ಮಾಡ್ತೀನಿ, ನಾಡ್ದು ಮಾಡ್ತೀನಿ ಅನ್ನೋದೆಲ್ಲ ಬಿಡಿ, ಇವತ್ತೇ ಸ್ಟಾರ್ಟ್ ಮಾಡಿ, ಇವತ್ತೇ SIP ಸ್ಟಾರ್ಟ್ ಮಾಡಿ. ₹500 ಆಗಲಿ ₹1,000 ಆಗಲಿ ಇನಿಷಿಯಲಿ ಸ್ಟಾರ್ಟ್ ಮಾಡಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದರಿಂದ ರಿಸಲ್ಟ್ ಸಿಗುತ್ತಲ್ಲ ನಿಮಗೆ, ಇದರಿಂದ ಲಾಭ ಸಿಗುತ್ತಲ್ಲ. ಆಮೇಲೆ ಎಷ್ಟೋ ಜನಕ್ಕೆ ಈ ಡಿಜಿಟಲ್ ಅಸೆಟ್ ಮೇಲೆ ನಂಬಿಕೆ ಇರಲ್ಲ, ತಗೊಂಡೋಗಿ FD ಮಾಡ್ತಾರೆ. FDನಲ್ಲಿ ಇಡೋಕ್ಕೆ ಧೈರ್ಯ ಇರುತ್ತೆ, ಈ ಥರ SIP ಗಿಸೈಪಿನಲ್ಲಿ ನಂಬಿಕೆ ಇರಲ್ಲ. ಅದಕ್ಕೆ ಏನು ಮಾಡಿ, ನಿಮಗೆ ನಂಬಿಕೆ ಇಲ್ಲ ಅಂದರೆ ಕಮ್ಮಿ ಅಮೌಂಟಿಂದನೇ ಸ್ಟಾರ್ಟ್ ಮಾಡಿ, ₹1,000 ಸ್ಟಾರ್ಟ್ ಮಾಡಿ. ₹1,000 ಸ್ಟಾರ್ಟ್ ಮಾಡಿ, ಇದನ್ನೇ 1 ವರ್ಷ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಡಿಸಿಪ್ಲಿನ್ ಆಗಿ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಮಾಡಿ. ನಿಮಗೆ ಯಾವಾಗ ನಂಬಿಕೆ ಬರುತ್ತೆ ಅವಾಗ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಒಟ್ಟಿನಲ್ಲಿ ನೀವು ಈ ಡಿಸಿಪ್ಲಿನ್ನ ಕಾಪಾಡ್ಕೊಬೇಕಂದ್ರೆ ಯಾವಾಗ ನೀವು ಅದಕ್ಕೆ ಟಚ್ ಮಾಡೋಕೆ ಹೋಗ್ತಿರಲ್ಲ, ಅವಾಗ ನಿಮ್ಮ 40 ವರ್ಷ ಜ್ಞಾಪನ ಆಗಬೇಕು. ನೀವು ವಿಡ್ರಾ ಮಾಡೋಕೆ ಹೋದ ತಕ್ಷಣ ಅಪ್ಪ ಫೀಸ್ ಕೊಡಪ್ಪ ಅನ್ನೋದು ಜ್ಞಾಪನ ಆಗಬೇಕು, ಸಂಘಕ್ಕೆ ದುಡ್ಡು ಕಟ್ರಿ ಅನ್ನೋದು ಜ್ಞಾಪನ ಆಗಬೇಕು. ಅವಾಗ ಅದನ್ನು ಟಚ್ ಮಾಡಲ್ಲ, ಎದ್ರಕೊಂಡು ಸುಮ್ಮನೆ ಬಿಟ್ಬಿಡ್ತೀವಿ. ಡಿಸಿಪ್ಲಿನ್ ಈ ಥರ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಮಾಡಿಬಿಟ್ಟು ಆ ಅಪ್ಲಿಕೇಶನ್ ಅನ್ಇನ್ಸ್ಟಾಲ್ ಮಾಡಿ ಅಗ್ಲೆಲ್ಲ ತೆಗೆದು ನೋಡೋದು ಎಲ್ಲ ಮಾಡಬೇಡಿ. ವರ್ಷಕ್ಕೊಂದ್ಸಲ 6 ತಿಂಗಳಿಗೆ ಒಂದ್ಸಲ ತೆಗೆದು ನೋಡಿ. ಅಲ್ಲಿವರೆಗೂ ಅದನ್ನು ಟಚ್ ಮಾಡೋದು, ಅಗ್ಲೆಲ್ಲ ಎಷ್ಟು ಮೇಲೆ ಹೋಯ್ತು ಎಷ್ಟು ಕೆಳಗೆ ಬಂತು ಅಂತ ಚೆಕ್ ಮಾಡೋದು, ಇದೆಲ್ಲ ಮಾಡಬೇಡಿ. ಇದೆಲ್ಲ ಮಾಡಿದ್ರೆ ನೀವು ಕಂಟಿನ್ಯೂ ಮಾಡಲ್ಲ. ಆಮೇಲೆ ನೀವು ಎಷ್ಟೋ ಜನ ಅಂದ್ಕೊಂಡಿರ್ತೀರಾ ರಿಟೈರ್ಮೆಂಟ್ ಅಂದರೆ 60 ಅಂತ. 60 ಎಲ್ಲ ರಿಟೈರ್ಮೆಂಟ್ ಅಲ್ಲ, 40ನೇ ರಿಟೈರ್ಮೆಂಟ್. 40ನಲ್ಲೇ ಮುಗಿಸ್ಬಿಟ್ರೆ ಅರ್ಧಕ್ಕರ್ಧ ತಲೆನೋವು ಕಮ್ಮಿ ಆಗಿಬಿಡುತ್ತೆ. 60, 70, 80, 90 ಎಷ್ಟು ವರ್ಷ ಬೇಕಾದ್ರೂ ನೆಮ್ಮದಿಯಾಗಿ ಬದುಕ್ಬೋದು. ಈ 20 ವರ್ಷ ಇದೆಯಲ್ಲ, ಈ 20 ವರ್ಷ ಸ್ವಲ್ಪ ಕಷ್ಟಪಡಬೇಕಂದ್ರೆ ಲೈಫ್ ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಎಂಜಾಯ್ ಮಾಡಿ. ಈ ಥರ ಬೇಸಿಕ್ ಗೋಲ್ ಏನಿದೆಯಲ್ಲ, ನಿಮ್ಮ ರಿಟೈರ್ಮೆಂಟ್ ತುಂಬ ಮುಖ್ಯವಾದದ್ದು, ಮತ್ತು ಮಕ್ಕಳ ಎಜುಕೇಷನ್ ತುಂಬ ಮುಖ್ಯವಾದದ್ದು. ಇವಕ್ಕೆಲ್ಲ ಒಂದು 10,000 ತೆಗೆದು ಸೈಡಿಗೆ ಇಟ್ಬಿಟ್ಟು ಉಳಿದಿದ್ದನ್ನ ಎಂಜಾಯ್ ಮಾಡಿ. ಅದನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡಬೇಡಿ. ಇದು ಜಸ್ಟ್ ನನ್ನ ವ್ಯೂ ಅಷ್ಟೇ. ಇದೇ ರೀತಿ ಫಾಲೋ ಮಾಡಬೇಕು ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ನಾನು ಯಾವ ರೀತಿ ಇರುತ್ತೆ ನಾನು ನೋಡಿರೋ ಪ್ರಕಾರ ಹೇಳ್ತಾ ಇದ್ದೀನಿ. ಇವಾಗ ನೀವೇ ಡಿಸೈಡ್ ಮಾಡಿ ನಿಮ್ಮ 40s ಯಾವ ರೀತಿ ಇರಬೇಕು ಅಂತ. ಇವತ್ತು ಯಾರನ್ನೇ ನೀವು ಬಡವರು ಶ್ರೀಮಂತರು ಅಂತ ನೋಡ್ತಿದ್ದೀರಾ ಅಂದರೆ ಅವ್ರ ಲೈಫ್ನ ಅವರೇ ಡಿಸೈಡ್ ಮಾಡಿರೋದು, ಅದಕ್ಕೆ ಅವ್ರ ಥರ ಬದುಕ್ತಿದ್ದಾರೆ. ನೀವು ಯಾವ ಥರ ಬದುಕ್ತೀರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ, ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ, ನೀವು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಲೈಫ್ನ ಪ್ರೊಟೆಕ್ಟ್ ಮಾಡ್ಕೊಳೋದು ತುಂಬ ಮುಖ್ಯ. ಅದಕ್ಕೇನೆ ನೀವೇನಾದರೂ ಈ ಟರ್ಮ್ ಇನ್ಶೂರೆನ್ಸ್ನ ಬೈ ಮಾಡೋದಿದ್ರೆ ಇದರ ಲಿಂಕು ನಮ್ಮ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ ನೀವು ಬೈ ಮಾಡ್ಬೋದು.